ಹಾಯ್, ಇದು ನನ್ನ ಮೊದಲ ಕತೆ. ಹೆಸರು ಮತ್ತೆ ಸ್ಥಳ ಬದಲಿಸಲಾಗಿದೆ. ನನ್ನ ಹೆಸರು ಮಹೇಶ್. ನನಗೆ ಈಗ 21 ವರ್ಷ. ನಮ್ಮ ಪಕ್ಕದ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಇದ್ರು. ಅವ್ರು ಮದುವೆ ಆಗಿ 15 ವರ್ಷ ಆದರೂ ಅವರಿಗೆ ಮಕ್ಕಳು ಇರಲಿಲ್ಲ. ಆಂಟಿ ನೋಡೋಕೆ ಸಖತ್ತಾಗಿ ಇದಾರೆ. ಒಂದು ದಿನ ನಾನು ಜಾಗಿಂಗ್ ಮುಗ್ಸಿ ಮನೆಗೆ ಬರ್ತಾ ಇದ್ದೆ. ಆಗ ಆ ಆಂಟಿ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ರು. ಅವ್ರು ನೈಟಿ ಹಾಕಿಕೊಂಡರು ಇದ್ರು. ಅವ್ರು ಬಗ್ಗಿ ರಂಗೋಲಿ ಹಾಕುವಾಗ ಅವರ ಅರ್ಧಮೊಲೆ ಕಾಣಿಸ್ತಾ ಇತ್ತು. ನಾನು ನೋಡಿಕೊಂಡು ಆಂಟಿಗೆ ಹಾಯ್ ಹೇಳಿ ನಮ್ಮ ಮನೆಗೆ ಹೋದೆ. ಸ್ನಾನ ಮಾಡುವಾಗ ಆಂಟಿಯ ಮೊಲೆ ಮತ್ತೆ ಅವರ ಬ್ಯಾಗ್ ನೋಡಿದ ನೆನಪು ಮಾಡ್ಕೋತಾ ಇದ್ರೆ ಹಾಗೆ ನನ್ನ ತುನ್ನೆ ರಾಡ್ ತರ ಗಟ್ಟಿ ಆಗಿತ್ತು. ಹಾಗೆ ನಾನು ಜಟಕ ಹೊಡ್ಕೊಂಡು ಸ್ನಾನ ಮುಗ್ಸಿ ರೂಮ್ಗೆ ಹೋಗಿ ಬಟ್ಟೆ ಹಾಕೊಂಡು ತಿಂಡಿ ತಿಂದು ಹೊರಗಡೆ ಹೋದೆ. ನಾನು ಮನೆಗೆ ಬರೋದರೊಳಗೆ ಆಂಟಿ ನಮ್ಮ ಅಮ್ಮನ ಹತ್ರ ಏನೋ ಮಾತಾಡ್ತಾ ಇದ್ರು. ನಾನು ನನ್ನ ರೂಮ್ಗೆ ಹೋಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಹೀಗೆ ಸ್ವಲ್ಪ ದಿನ ಆಯ್ತು. ಆಂಟಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂಕಲ್ ಡೈಲಿ ಕುಡ್ಕೊಂಡು ಬರ್ತಾ ಇದ್ರು. ಒಂದಿನ ನಾನು ಬೈಕ್ ನಲ್ಲಿ ಬರ್ತಾ ಇದ್ದೆ. ಅಂಕಲ್ ಫುಲ್ ಟೈಟ್ ಆಗಿದ್ರು. ನಡೆಯೋಕು ಆಗ್ತಾ ಇರ್ಲಿಲ್ಲ. ನಾನ್ ಬೈಕ್ ನಲ್ಲಿ ಕರ್ಕೊಂಡ್ ಬಂದು ಮನೆ ಒಳಗೆ ಕರ್ಕೊಂಡ ಹೋಗಿ ಒಳಗೆ ಮಲಗಿಸಿ ಬಂದೆ. ಆಂಟಿ ಥ್ಯಾಂಕ್ಸ್ ಅಂತ ಹೇಳಿದ್ರು. ನಾನು ಆಂಟಿ ಇರ್ಲಿ ಬಿಡಿ ಅಂತ ಹೇಳಿ ನಮ್ಮ ಮನೆಗೆ ಹೋದೆ. ಆಮೇಲೆ ಆಂಟಿ ಚೆನ್ನಾಗಿ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ಆಂಟಿ ಮನೆ ಹೊರಗಡೆ ಬೇಜಾರಾಗಿ ನಿಂತಿದ್ರು. ನಾನು ಯಾಕ್ ಆಂಟಿ ಏನಾಯ್ತು ಬೇಜಾರಾಗಿದ್ದೀರಾ ಅಂದೆ. ಅದಕ್ಕೆ ಅವ್ರು ನಿಮ್ಮ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಸ್ವಲ್ಪ ದುಡ್ಡು ಬೇಕಿತ್ತು ಅಂದ್ರು. ಅಷ್ಟೇನಾ ಅಂತ ಹೇಳಿ ನನ್ನ ಹತ್ರ 20,000.rs ಕೊಟ್ಟೆ. ನನ್ ಜೊತೆಗೆ ಹಾಸ್ಪಿಟಲ್ಗೆ ಬಂದ್ರು. ಆಮೇಲೆ ಹಣ ಕಟ್ಟಿದ್ವಿ. ಆಮೇಲೆ ಅಂಕಲ್ ನ ನೋಡ್ಕೊಂಡು ಅಲ್ಲೇ ಹೋಟೆಲ್ ನಲ್ಲಿ ಊಟ ಮುಗ್ಸಿ ಮನೆಗೆ ಬರ್ತಾ ಇದ್ವಿ. ಆಗ ಅವರ ಮೊಲೆ ನನ್ನ ಬೆನ್ನಿಗೆ ಟಚ್ ಆಗ್ತಾ ಇತ್ತು. ಮನೆಗೆ ಹೋದ್ವಿ. ಆಂಟಿ ನಿನ್ ಹತ್ರ ಮಾತಾಡ್ಬೇಕು, ಈವ್ನಿಂಗ್ 7ಗೆ ಬರ್ತೀಯಾ ಅಂದ್ರು. ನಾನು ಹೂ ಅಂದೆ. ಸಂಜೆ 6:30 ಆಯ್ತು. ಅವರ ಮನೆಗೆ ಹೋದೆ. ಆಂಟಿ ಕಾಯ್ತಾ ಇದ್ರು. ಮನೆಗೆ ಹೋಗಿ ಆಂಟಿ ಅಂದೆ. ಅವ್ರು ಒಳಗೆ ಬಾ ಅಂದ್ರು. ಒಳಗೆ ಹೋಗಿ ಏನ್ ಆಂಟಿ ಅಂದೆ. ಅದಕ್ಕೆ ಅವ್ರು ಮಹೇಶ್ ನಂಗೆ ಮದುವೆ ಆಗಿ 15 ವರ್ಷ ಆಯ್ತು, ಇನ್ನು ಮಕ್ಕಳು ಆಗಿಲ್ಲ. ಅದು ಅಲ್ದೆ ನಿಮ್ ಅಂಕಲ್ ಯಾವಾಗ್ಲೂ ಕುಡ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ನಂಗೆ ಅನಿಸ್ತು ಆಂಟಿ ಪಕ್ಕ ಸೆಕ್ಸ್ ಮಾಡು ಅಂತ ಹೇಳೋಕೆ ಬರ್ತಾ ಇದ್ದಾಳೆ ಅನ್ಕೊಂಡೆ. ಅದಕ್ಕೆ ನಾನೇನ್ ಹೆಲ್ಪ್ ಮಾಡ್ಬೇಕು ಹೇಳಿ. ಆಂಟಿ ಮಾಡ್ತೀನಿ ಅಂದೆ. ಅದಕ್ಕೆ ಅವ್ರು ನೀನ್ ನನ್ ಗಂಡ ಆಗ್ತೀಯಾ ಅಂದ್ರು. ಅದಕ್ಕೆ ನಾನು ಆಂಟಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಮಹೇಶ್ ಆಗಲ್ಲ ಅಂತ ಹೇಳಬೇಡ ಅಂದ್ರು. ಅದಕ್ಕೆ ನಾನು ಆಯ್ತು ಅಂದೆ. ಆಗ ಆಂಟಿ ನನ್ನ ತಬ್ಕೊಂಡು ಕೆನ್ನೆಗೆ ಮುತ್ತು ಕೊಟ್ರು. ನಾನು ಅವರ ಸೀರೆ ಮೇಲೆ ಮೊಲೆ ಅಮುಕ್ತಾ ಇದ್ದೆ. ಆಂಟಿ ಮೂಡ್ಗೆ ಬಂದ್ರು. ಹಾಗೆ ರೂಮ್ಗೆ ಹೋದ್ವಿ. ನಾನು ಆಂಟಿನ ಬೆಡ್ ಮೇಲೆ ಮಲಗಿಸಿ ಸೀರೆ ತೆಗದೆ. ಆಮೇಲೆ ನನ್ ಶರ್ಟ್ ಮತ್ತೆ ಪ್ಯಾಂಟ್ ಎಲ್ಲಾ ಬಿಚ್ಚಿ ಬೆತ್ತಲೆ ಅದೇ ಆಂಟಿ ಬ್ಲೌಸ್, ಬ್ರಾ, ಲಂಗ ಮತ್ತೆ ಕಾಚ ಎಲ್ಲಾ ಬಿಚ್ದೆ. ಆಮೇಲೆ ಆಂಟಿ ಕಾಲಿಂದ ಕಿಸ್ ಮಾಡ್ಕೊಂಡು ಮುಖದ ಹತ್ತಿರ ಬಂದೆ. ಆಮೇಲೆ ಲಿಪ್ ಲಾಕ್ ಮಾಡ್ದೆ. 10 ಮಿನಿಟ್ಸ್ ಆದ್ಮೇಲೆ ಮೊಲೆ ಹಾಲು ಕುಡಿಯೋಣ ಅಂತ ಚೀಪೋಕೆ ಸ್ಟಾರ್ಟ್ ಮಾಡ್ದೆ. ಸ್ವಲ್ಪ ಹೊತ್ತು ಆದ ಮೇಲೆ ಆಂಟಿಗೆ ತಡಿಯೋಕೆ ಆಗದೆ ಮಹೇಶ್ ಬೇಗ ನಿನ್ ತುಣ್ಣೇನ ಹಾಕೋ ಬೇಗ ಅಂದ್ರು. ನಾನು ಅದಕ್ಕೆ ಕೆಳಗಡೆ ಬಂದು ತುಲ್ಲಿನೊಳಗೆ ಹಾಕಲು ಸ್ಟಾರ್ಟ್ ಮಾಡ್ದೆ. ಸೆಕ್ಸ್ ಮಾಡ್ದೆ ಇರೋದಕ್ಕೆ ತುಂಬಾ ಟೈಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಒಳಗೆ ಹಾಕ್ದೆ. ಆಮೇಲೆ ನಿಧಾನವಾಗಿ ಹಿಂದೆ ಮುಂದೆ ಮಾಡ್ತಾ ಇದ್ದೆ. ಆಂಟಿ ಸಸ್ ಅಮ್ಮ ಅಯ್ಯೋ ಸ ಅಂತ ಸೌಂಡ್ ಮಾಡ್ತಾ ಇದ್ಲು. ನಾನು ಬೇಗ ಜಾಸ್ತಿ ಮಾಡ್ತಾ ಇದ್ದೆ. ಅದಕ್ಕೆ ಆಂಟಿ ಸೊಂಟ ಎತ್ತಿ ಕೊಡ್ತಾ ಇದ್ದಳು. ಹೀಗೆ 8 ನಿಮಿಷ ಆದ ಮೇಲೆ ಆಂಟಿ ತುಳ್ಳೋಗೆ ನನ್ನ ಎಲ್ಲ ರಸವನ್ನು ಬಿಟ್ಟೆ. ಹಾಗೆ ಆಂಟಿ ಮೊಲೆ ಹಿಸುಕ್ತಾ ಅವಳ ಮೇಲೆ ಮಲಗಿದೆ. ಸ್ವಲ್ಪ ಹೊತ್ತು ಆದ ಮೇಲೆ ಮತ್ತೆ ನನ್ನ ತುನ್ನೆ ನಿಗುರಿತು. ನಾನು ಆಂಟಿನ ನೋಡ್ತೆ. ಆಂಟಿ ಬೇಡ ಕಣೋ ನಾಳೆ ಮಾಡು, ಇವತ್ತು ಬೇಡ ಅಂದ್ಲು. ನಾನು ಮತ್ತೆ ನೋಡ್ತೆ. ಆಗ ಆಂಟಿ ಸರಿ ಆದರೆ ನಿಧಾನ ಅಂದ್ರು. ನಾನು ಸರಿ ಅಂದು. ಆಂಟಿ ಈ ಸಲ ಬೇರೆ ತರ ಸೆಕ್ಸ್ ಮಾಡೋಣ ಅಂತ ಹೇಳಿ ಅವರನ್ನ ಬಗ್ಸಿ ಅವರ ತಿಕವನ್ನು ಕೈಯೋಣ ಅಂತ ನನ್ ತುನ್ನೆ ಒಳಗೆ ಹೋಗ್ತಾ ಇಲ್ಲ. ಆಮೇಲೆ ಹೋಗಿ ಕೊಬ್ಬರಿ ಎಣ್ಣೆ ತಂದು ಹಚ್ಚಿದೆ. ಆಮೇಲೆ ನಿಧಾನವಾಗಿ ಹಾಕ್ತಾ ಇದ್ದೆ. ಆಂಟಿಗೆ ನೋವಾಗಿ ಬೇಡ ಕಣೋ ನೋವಾಗ್ತಾ ಇದೆ ಅಂತ ಹೇಳಿದ್ಲು. ನಾನು ತೆಗೆದು ಮತ್ತೆ ಒಳಗೆ ತೂರಿಸುತ್ತಿದೆ. ಈಗ ಸ್ವಲ್ಪ ಜೋರಾಗಿ ತಳ್ಳಿದೆ. ಆಂಟಿ ಅಳ್ತೊಡಗಿದಳು. ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದೆ. ಆಮೇಲೆ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿದೆ. ಆಂಟಿ ಅಮ್ಮ ಅಯ್ಯೋ ಸ ಸ ಸ ಸ ಸ ಸ ಸ ಅಂತ ಇದ್ಲು. ನಾನು ಆಂಟಿ ಮೊಲೆ ಹಿಸುಕ್ತಾ ಇದ್ದೆ. ಆಮೇಲೆ ಜೋರಾಗಿ ಹೊಡಿಯೋಕೆ ಸ್ಟಾರ್ಟ್ ಮಾಡ್ದೆ. ಔಟ್ ಆಗೋ ಟೈಮ್ ನಲ್ಲಿ ಹೊರಗೆ ತೆಗೆದು ಆಂಟಿ ಮುಖ ಮತ್ತೆ ಮೊಲೆ ಮೇಲೆ ಚೆಲ್ಲಿದೆ. ಆಮೇಲೆ ಆಂಟಿ ನನ್ ತುನ್ನೆ ನೆಕ್ಕಿ ಕ್ಲೀನ್ ಮಾಡಿದ್ಲು. ಟೈಮ್ ನೋಡಿದ್ವಿ 9 ಗಂಟೆ ಆಗಿತ್ತು. ಇಬ್ರೂ ಸೇರಿ ಸ್ನಾನ ಮಾಡ್ಕೊಂಡು ಬಂದು ಅಂಕಲ್ಗೆ ಊಟ ತಗೊಂಡ್ ಹೋದ್ವಿ. ಇದು ನನ್ನ ಮತ್ತೆ ಆಂಟಿ ಜೊತೆ ನಡೆದ ಮೊದಲ ಸೆಕ್ಸ್. ಮುಂದಿನ ಕಥೆಯಲ್ಲಿ ಆಂಟಿ ಫ್ರೆಂಡ್ ಜೊತೆ ಆಟ ಆಡಿದ ಹೇಳ್ತೀನಿ.